ಸರ್, ಈಗ ರೇವಣ್ಣ ಅವರು ಈಗಷ್ಟೇ ಜೈಲಿನಿಂದ ಹೊರಬಂದಿದ್ದಾರೆ. ಏನು ಅನ್ಸುತ್ತೆ ಈ ಪ್ರಕರಣಗಳು ಒಟ್ಟಾರೆ? ನಮಗೆ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಏನು ಅಂತಂದರೆ ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ನವರು ದುರುದ್ದೇಶವಾಗಿ SIT ಬಳಸ್ಕೊಂಡು ಅವ್ರನ್ನ ಜೈಲು ಕಳಿಸಿ ಇವತ್ತು ರಿಲೀಸ್ ಆಗಿದ್ದಾರೆ. ತುಂಬ ಸಂತೋಷ. ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ದೈವ ಭಕ್ತರು. ಯಾವುದೇ ವಿಚಾರದಲ್ಲಿ ಅವರು ಸುಧಾ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕೋ ವ್ಯಕ್ತಿಗಳಲ್ಲ. ಯಾವುದೇ ಚುನಾವಣೆ ಪೂರ್ವ, ಈ ಚುನಾವಣೆ ಹಿಂದೂ ದಿವಸಕಂಟ ಸುಮ್ಮನಿದ್ದು, ಚುನಾವಣೆ ಸೋಲಿನ ಹತಾಶೆಯಿಂದ ಹಾಸನ ಮತ್ತು ಮಂಡ್ಯ ಇವೆರಡು ಸೋಲ್ತೀವಿ ನಾವು ಅಂತ ಏನೋ ರಾಜಕೀಯವಾಗಿ ದೇವೇಗೌಡರನ್ನ ತುಳಿಬೇಕು ಅಂತೇಳಿ ಹಿಂಗೆಲ್ಲ ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ. ಇದು ಯಾವ ಕಾರಣಕ್ಕೂ ಫಲಿಸಲ್ಲ. ರೇವಣ್ಣ ಮತ್ತು ದೇವೇಗೌಡರು ಯಾವಾಗಲೂ ದೈವ ಭಕ್ತರು. ಅವ್ರು ಇಂಥ ಕೆಟ್ಟ ಕೆಲಸ ಕೈ ಹಾಕೋರಲ್ಲ. ಆದರೂ ಇದು ರಾಜಕೀಯವಾಗಿ ಅವ್ರನ್ನ ತುಳಿಬೇಕು, ದೇವೇಗೌಡರನ್ನ ಒಕ್ಕಲಿಗ ಜನಾಂಗದ ನಾಯಕನ ಇದನ್ನಾಗಿ ಮಾಡಬೇಕು ಅಂತೇಳಿ ಮಾಡಿದರು. ಅದು ಫಲಿಸಲ್ಲ. ಇನ್ನು ಯಾವ ಕಾರಣಕ್ಕೂ ಇದು ಹಂಗೆ ಮರುಕಳಿಸಲ್ಲ. ಹಾಸನ ಮತ್ತು ಮಂಡ್ಯ ಎರಡೂ ಸುಧಾ JDS ಅಭ್ಯರ್ಥಿಗಳು ಗೆಲ್ತಾರೆ. ಯಾವುದೇ ಅವ್ರು ಏನೇ ಮಾಡೋದು ಶತಸಿದ್ಧ ಮಾಡಿದ್ರು ಎರಡು ಕ್ಷೇತ್ರನೂ ಗೆಲ್ತಾರೆ. ಎಲ್ಲಿಂದ ಬಂದಿರೋದು ನಾವು ಕೇರ್ಪಟ್ಟೆ. ಸರ್? ಇದಕ್ಕೆಲ್ಲ ಕಾರಣ ಯಾರು ಅಂತ? ಈಗ ಸರ್ಕಾರ SIT ಬಳಸ್ಕೊಂಡು ಏನು ನೋಡಿದಿರಲ್ಲ ನೀವು, ಆಡಿಯೋ ಕ್ಲಿಪ್ಸ್ಗಳು ಇದುವರೆಗೆ ಏನಾಗಿದೆ, ಯಾರು ಏನೇನು ಮಾತಾಡಿದ್ದಾರೆ, ಶಿವರಾಮೇಗೌಡರು ಏನು ಮಾತಾಡಿದ್ದಾರೆ, DK ಶಿವಕುಮಾರ್ ಏನು ಮಾತಾಡಿದ್ದಾರೆ ಎಲ್ಲ ಗೊತ್ತಾಯ್ತು. ವಿಡಿಯೋ ಕ್ಲಿಪ್ಸ್ ನೋಡ್ತಾ ಇದ್ದೀರಲ್ಲ ನೀವು ಇದುವರೆಗೆ ಟಿವಿಲಿ. ನಾವೇನು ಹೇಳ್ಬೇಕಾಗಿಲ್ಲ ಅವ್ರ ವಿಚಾರವಾಗಿ. ಎಲ್ಲ ರಾಜಕೀಯವಾಗಿ ಪ್ರೇರಿತವಾಗಿ ಅವ್ರನ್ನ ತುಳಿಬೇಕು ಅನ್ನೋದು ಒಂದೇ ಒಂದು ಉದ್ದೇಶ, ದೇವೇಗೌಡರು ತುಳಿಬೇಕು. ರಾಜಕೀಯವಾಗಿ ತುಳಿದ್ರೆ ನಾವು ಮೇಲೆ ಬರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ. ಎಲ್ಲೂ ಕೂಡ ದೇವೇಗೌಡ ಫ್ಯಾಮಿಲಿ ಜೈಲಿಗೆ ಅಲ್ಲಿ ಹೋಗಿರಲಿಲ್ಲ. ಬಟ್ ಈ ಪ್ರಕರಣಗಳು ಅದು ಎಲ್ಲ ರಾಜಕೀಯ ಅಂದರೆ ಅನುಭವಿಸ್ಲೇಬೇಕು. ದೇವೇಗೌಡರು ಅವತ್ತಿನ ಕಾವೇರಿ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಹೋಗಿ ಅವರು ಜೈಲು ಅನುಭವಿಸ್ಕೊಂಡು ಬಂದಾಗಿದ್ರು. ದೇವೇಗೌಡರ ಮನೆಯವ್ರಿಗೆ ಇದು ಯಾವುದೂ ಅಲ್ಲ. ಆದರೆ ಈ ಥರ ವಿಚಾರದಲ್ಲಿ ಜೈಲಿಗೆ ಹೋಗಿಲ್ಲ. ಇದು ವಸ್ತು ಅವ್ರಿಗೆ. ಇನ್ನು ಅದು ಸಮರವಾಗಿ ಎದುರಿಸ್ತಾರೆ. ಏನು ಸಮರವಾಗಿ ಯಾವ್ದು ನೋಡಿದಾಗ ಬಿಜೆಪಿ ನಾಯಕರು ಒಂದು ಕಡೆ ಅಸಮಾಧಾನ ಅವ್ರದ್ದೇನಾದ್ರು ಕೈವಾಡ ಅಂತ ನೀವು ಯಾವುದೂ ಇಲ್ಲ. ರಾಜಕೀಯ ಪ್ರೇರಿತ ಯಾರು ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಇದು ರಾಜಕೀಯ ಪ್ರೇರಿತ. ದೇವೇಗೌಡರು ರಾಜಕೀಯವಾಗಿ ಒಕ್ಕಲಿಗ ಜನಾಂಗದ ನಾಯಕ ಅಂತ ಹೇಳ್ತಾರಲ್ಲ, ಬಿಂಬಿಸ್ತಾರಲ್ಲ, ಅದನ್ನು ತುಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳಿ. ರೇವಣ್ಣ ಅವರು ಇಲ್ಲ ಸರ್, ಎಲ್ಲ ವಿದೇಶದಲ್ಲಿದ್ದಾರೆ. ಬರ್ತಾರೆ ನೋಡೋದು. ಕಾನೂನು ಚೌಕಟ್ಟಲ್ಲಿ ಅದು ದೊಡ್ಡವರು ಮಾತಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಅದು ಏನಾಗ್ತದೆ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.